ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಜೂನ್ ತಿಂಗಳ ತುಲಾ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಈ ತುಲಾ ರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ಈ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 2ನೇ ತಾರೀಕಿನಂದು ಗುರುಗ್ರಹ ಕಟಕ ರಾಶಿಗೆ, 8ನೇ ತಾರೀಕಿನಂದು ಶುಕ್ರಗ್ರಹ ಕಟಕ ರಾಶಿಗೆ, 15ನೇ ತಾರೀಕಿನಂದು ರವಿಗ್ರಹ ಮಿಥುನ ರಾಶಿಗೆ, 22ನೇ ತಾರೀಕಿನಂದು ಬುಧಗ್ರಹ ಕಟಕ ರಾಶಿಗೆ, 21ನೇ ತಾರೀಕಿನಂದು ಕುಜಗ್ರಹ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ತುಲಾ ರಾಶಿಯವರಿಗೆ ಏನೇನು ಫಲಗಳು ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ನೋಡೋಣ. ನೋಡಿ, ನಿಮ್ಗೆ ಹೇಗೂ ಈಗ ಗೊತ್ತಿರುತ್ತೆ, ಈ ತಿಂಗಳಲ್ಲಿ ಒಂದು ಪ್ರಮುಖವಾದ ಗ್ರಹದ ಬದಲಾವಣೆ ಅಂತ ಹೇಳುವಂಥದ್ದು ಉಂಟಾಗ್ತಿದೆ. ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು. ಇಲ್ಲಿವರೆಗೂ ಕೂಡ ಅದು ನಿಮಗೆ ನವಮ ಭಾವದಲ್ಲಿ ಸ್ಥಿತವಾಗಿತ್ತು. ಇನ್ನು ಮುಂದೆ 1 ವರ್ಷಗಳ ಕಾಲ ಅದು ದಶಮ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಇದೆಲ್ಲ ನಿಮ್ಗೆ ಗೊತ್ತಿರುವಂತಹ ವಿಚಾರಗಳು. ನಾವೀಗ ಒಂದೊಂದಾಗಿ ಈ ತಿಂಗಳಲ್ಲಿ ಏನೇನು ಫಲ ಪ್ರಾಪ್ತಿಯಾಗುತ್ತೆ ಅದನ್ನೆಲ್ಲ ನೋಡ್ತಾ ಹೋಗೋಣ. ನೋಡಿ, ಬುಧಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ವಕ್ಷೇತ್ರದಲ್ಲಿ ಸ್ಥಿತವಾಗಿರುತ್ತೆ ಈ ಮಾಸದಲ್ಲಿ. ಹಾಗಾಗಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಶನಿಗ್ರಹ 6ಠ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಒಂದು ಮಾಸ ಉತ್ತಮವಾಗಿದೆ. ಏನು ಆರೋಗ್ಯದಲ್ಲೆಲ್ಲ ದೊಡ್ಡ ಮಟ್ಟಿನ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಈಗ ಗುರುಗ್ರಹ ಬದಲಾವಣೆಯನ್ನು ಹೊಂದ್ತಾ ಇದೆಯಲ್ಲ, ಅದ್ರ ಬಗ್ಗೆ ನೋಡೋಣ. ಇಲ್ಲಿವರೆಗೂ ಕೂಡ ಗುರುಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ಥಿತವಾಗಿತ್ತು ಈ ಹಿಂದೆ 1 ವರ್ಷಗಳ ಕಾಲ. ಹಾಗಾಗಿ ನಾವು ಈ ವಿಷಯವನ್ನು 2 ವಿಭಾಗ ಮಾಡಿ ತಿಳಿದುಕೊಳ್ಳೋಣ. ಇಲ್ಲಿವರೆಗೆ ಈ ಹಿಂದೆ 1 ವರ್ಷ ಅದರಿಂದ ಏನೇನು ಫಲಗಳು ಪ್ರಾಪ್ತಿಯಾಯಿತು ಅಂತ ಹೇಳಿ ಮೊದಲು ನೋಡೋಣ. ಈಗ ಬದಲಾಗ್ತಿದೆಯಲ್ಲ, ಇನ್ನು ಮುಂದೆ 1 ವರ್ಷಗಳ ಕಾಲ ಅದರಿಂದ ಏನೇನು ಫಲಗಳು ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಅದಾದ ಮೇಲೆ ನೋಡೋಣ. ಮೊದಲಿಗೆ ಗುರುಗ್ರಹ ನವಮ ಭಾವದಲ್ಲಿ ಸ್ಥಿತವಾಗಿತ್ತಲ್ಲ, ಈ ಹಿಂದೆ 1 ವರ್ಷಗಳ ಕಾಲ ನಿಮಗೆ ಅನೇಕ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಅದರಿಂದ ಪ್ರಾಪ್ತಿ ಆಯಿತು. ಭಾರ್ಯ ಪುತ್ರ ಧನಾಗಮೋ ನಿಪುಣತಾ ಸಿದ್ಧಿಶ್ಚ ಕರ್ಮಾಜ್ಞಯೋ ಅಂತ ಹೇಳಿ ಹೇಳಿರುವಂಥದ್ದು. ಮುಖ್ಯವಾಗಿ ವಿವಾಹಾಪೇಕ್ಷಿಗಳಿಗೆ ವಿವಾಹ ಅಂತ ಹೇಳುವಂಥದ್ದು ಉಂಟಾಯಿತು. ನೋಡಿ, ಅನೇಕ ಜನರಿಗೆ ವಿವಾಹ ಅಂತ ಹೇಳುವಂಥದ್ದು ಉಂಟಾಗಿರುತ್ತೆ ಹೋದ ವರ್ಷದಲ್ಲಿ. ಧನಾಗಮ, ಹಾಗೆ ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಒಂದಷ್ಟು ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಯಿತು. ಉದ್ಯೋಗದಲ್ಲೂ ಕೂಡ ಒಂದಷ್ಟು ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಯಿತು. ಉದ್ಯೋಗವನ್ನು ಅಪೇಕ್ಷಿಸುತ್ತಿದ್ದಂತಹ ವ್ಯಕ್ತಿಗಳಿಗೆ ಉದ್ಯೋಗದ ಪ್ರಾಪ್ತಿ ಅಂತ ಹೇಳುವಂಥದ್ದು ಉಂಟಾಯಿತು. ಜೊತೆಗೆ ಉದ್ಯೋಗವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಉದ್ಯೋಗದಲ್ಲಿ ಒಂದಷ್ಟು ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಯಿತು. ಇನ್ನು ಮನೆ ಮತ್ತೆ ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಒಂದಷ್ಟು ಅಭಿವೃದ್ಧಿ ಉಂಟಾಯಿತು. ಹೊಸದಾಗಿ ಮನೆಯನ್ನು ಕಟ್ಟಿಸಿರುವಂಥದ್ದು ಇರಬಹುದು, ಅಥವಾ ಕಟ್ಟಿದಂತಹ ಮನೆಯನ್ನೇ ತೆಗೆದುಕೊಂಡಿರುವಂಥದ್ದು ಇರಬಹುದು, ಅಥವಾ ಏನೋ ಭೂಮಿಯನ್ನು ತೆಗೆದುಕೊಳ್ಳುವಂಥದ್ದು. ಈ ರೀತಿಯಾಗೂ ಕೂಡ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ನಿಮಗೆ ಉಂಟಾಯಿತು ಹೋದ ವರ್ಷದಲ್ಲಿ. ಯಾಕಂದರೆ ಗುರುಗ್ರಹ ನವಮ ಭಾವದಲ್ಲಿ ಸ್ಥಿತವಾಗಿತ್ತಲ್ಲ. ಹಾಗಾಗಿ ಈಗ ಅದು ದಶಮ ಭಾವಕ್ಕೆ ಬರ್ತಾ ಇದೆಯಲ್ಲ, ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅದನ್ನು ನೋಡೋಣ. ನೋಡಿ, ದಶಮ ಭಾವದಲ್ಲಿ ಗುರುಗ್ರಹದ ಸ್ಥಿತಿ ಅಂತ ಹೇಳುವಂಥದ್ದು ತೀರಾ ಏನು ಉತ್ತಮ ಅಂತ ಹೇಳಿ ಹೇಳುವುದಕ್ಕಾಗುವುದಿಲ್ಲ. ಹಾಗಾಗಿ ನೀವು ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ 1 ವರ್ಷಗಳ ಕಾಲ. ಕೆಲವೊಂದು ವಿಚಾರದಲ್ಲಿ ನಿಮ್ಗೆ ಒಂದು ಸ್ವಲ್ಪ ಅಭಿವೃದ್ಧಿ ಅನ್ನುವಂಥದ್ದು ಕೂಡ ಉಂಟಾಗುತ್ತೆ. ಅದೇನು ನೋಡೋಣ. ದಶಮ ಸ್ಥಿತೇತು ಧಿಷಣೆ ಸ್ಥಾನಾರ್ಥ ನಾಶಾಧಿಕಂ ಅಂತ ಹೇಳಿ ಹೇಳಿರುವಂಥದ್ದು. ಗುರುಗ್ರಹ ಅಲ್ಲಿ ಉಚ್ಚವಾಗಿ ಸ್ಥಿರವಾಗಿರೋದ್ರಿಂದಾಗಿ ನಿಮಗೆ ದೊಡ್ಡ ಮಟ್ಟಿನ ಸಮಸ್ಯೆ ಉಂಟಾಗುವುದಿಲ್ಲ. ಆದರೆ ಈಗ ಹೇಳುವಂತಹ 1-2 ವಿಚಾರದಲ್ಲಿ ನೀವು ಇನ್ನೊಂದು ವರ್ಷಗಳ ಕಾಲ ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಸ್ಥಾನ ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಗುರುಗ್ರಹ ಅಲ್ಲಿ ಉಚ್ಚವಾಗಿ ಸ್ಥಿರವಾಗಿರೋದ್ರಿಂದಾಗಿ ನಿಮಗೆ ದೊಡ್ಡ ಮಟ್ಟಿನ ಸಮಸ್ಯೆ ಉಂಟಾಗುವುದಿಲ್ಲ. ಆದರೆ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗುವುದಕ್ಕೆ ಇನ್ನು 1 ವರ್ಷಗಳವರೆಗೂ ಕೂಡ ಅವಕಾಶ ಉಂಟು. ಜೊತೆಗೆ ಅರ್ಥನಾಶ, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೂ ಕೂಡ ನೀವು ಜೋಪಾನವಾಗಿ ಇರಬೇಕಾಗುತ್ತೆ.
ನೋಡಿ, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಯಾವುದೇ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಕೂಡ ಇನ್ನೊಂದು ವರ್ಷದವರೆಗೆ ತೆಗೆದುಕೊಳ್ಳುವಂಥದ್ದು ಬೇಡ. ಆಯ್ತಾ? ಈ ಒಂದೆರಡು ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಇನ್ನೊಂದೆರಡು ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಅದೇನು ಅಂತ ಹೇಳಿದ್ರೆ, ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಏನಾದರೂ ವಿವಾದಗಳೆಲ್ಲ ಇದ್ದರೆ ಅದೆಲ್ಲ ಇನ್ನೊಂದು ವರ್ಷದಲ್ಲಿ ಬಗೆಹರಿದು ಹೋಗುತ್ತೆ. ಒಟ್ಟಲ್ಲಿ ಪಿತ್ರಾರ್ಜಿತವಾದ ಆಸ್ತಿಯಿಂದ ಒಂದಷ್ಟು ಲಾಭಗಳು ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಉಂಟು. ಇನ್ನು ಉದ್ಯೋಗಕ್ಕೆ ಅಷ್ಟೊಂದು ಚೆನ್ನಾಗಿ ಇಲ್ಲದೇ ಇದ್ರೂ ಕೂಡ ಆಹಾರಕ್ಕೆ ಸಂಬಂಧಪಟ್ಟಿರುವಂತಹ ಉದ್ಯೋಗವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಉದಾಹರಣೆಗೆ ಈಗ ಹೋಟೆಲ್ ಬಿಸ್ನೆಸ್ ಆಗಿರಬಹುದು, ಈ ರೀತಿಯಾಗಿ ಆಹಾರಕ್ಕೆ ಸಂಬಂಧಪಟ್ಟಿರುವಂತಹ ಉದ್ಯೋಗವನ್ನು ಮಾಡ್ತಿರುವಂತಹ ವ್ಯಕ್ತಿಗಳಿಗೆ ತುಂಬ ಚೆನ್ನಾಗಿದೆ, ಏನು ಕೂಡ ತೊಂದರೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಇನ್ನು ಈ ತಿಂಗಳಲ್ಲಿ ಶುಕ್ರ ಗ್ರಹ ನಿಮಗೆ ದಶಮ ಭಾವದಲ್ಲಿ ಸ್ಥಿರವಾಗಿರುತ್ತೆ. ಆ ಸಂದರ್ಭದಲ್ಲಿ ಕಲಹಾವಮಾನ ಕೃದಸವು ಅಂತ ಹೇಳಿರುವಂಥದ್ದು. ಹಾಗಾಗಿ ಒಂದು ಸ್ವಲ್ಪ ಉದ್ಯೋಗದ ಸ್ಥಳದಲ್ಲಿ ಸ್ವಲ್ಪ ಗಲಾಟೆಗಳೆಲ್ಲ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ ಈ ತಿಂಗಳಲ್ಲಿ. ಆದಷ್ಟು ನೀವು ತಾಳ್ಮೆಯನ್ನು ವಹಿಸಬೇಕು. ಯಾಕಂದರೆ ಇನ್ನೊಂದು ವರ್ಷಗಳ ಕಾಲ ಉದ್ಯೋಗದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ರಗಳೆಗಳು ಇರೋದ್ರಿಂದಾಗಿ ಆದಷ್ಟು ಕಲಹಗಳಿಂದ ನೀವು ದೂರ ಉಳಿಯುವಂಥದ್ದು ಒಳ್ಳೆಯದು. ಹಾಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಸ್ವಲ್ಪ ಅವಮಾನಗಳು ಇತ್ಯಾದಿಗಳು ಕೂಡ ಉಂಟಾಗುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದು ಉಂಟು. ಇನ್ನು ಈ ಮಾಸದಲ್ಲಿ ಕುಜಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಸಂಗಾತಿಯೊಂದಿಗೆ ಒಂದು ಸ್ವಲ್ಪ ನೀವು ತಾಳ್ಮೆಯಿಂದ ವ್ಯವಹಾರ ಮಾಡಬೇಕಾಗತ್ತೆ. ಆದಷ್ಟು ನೀವು ಈ ತಿಂಗಳಲ್ಲಿ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.